ಆಂಜನೇಯ ಸ್ವಾಮಿ ದೇವಸ್ಥಾನ. ಪಂಚಮುಖಿ ಅಂದರೆ 5 ತರಹ, ಇದು ಆಂಜನೇಯನಿಗೆ 5 ಥರ ಮುಖಗಳು ಇರುವಂಥ ಒಂದು ದೇವಸ್ಥಾನ. ಇದು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿದೆ. ಇವತ್ತು ಹನುಮತ್ ಜಯಂತಿ, ಅಂದರೆ ಹನುಮಂತ ಹುಟ್ಟಿದ ದಿನ ಇವತ್ತು. ನಮ್ಮ ಜಿಲ್ಲೆ, ನಮ್ಮ ಭಾರತದಲ್ಲಿ ಎಲ್ಲ ಕಡೆಯೂ ಬಹಳ ವಿಜೃಂಭಣೆಯಾಗಿ ಇದನ್ನು ಆಚರಿಸ್ತಾ ಇದ್ದಾರೆ. ಅದೇ ರೀತಿ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಬೆಳಗ್ಗಿಂದಲೂ ಅಭಿಷೇಕ ಪೂಜೆ ಎಲ್ಲ ಆಗಿದೆ. ಮತ್ತು ಮಧ್ಯಾಹ್ನ 12:30 ಅಷ್ಟೊತ್ತಿಗೆ ಈಗ ಮಹಾಮಂಗಳಾರತಿ ಎಲ್ಲ ಆಗುತ್ತೆ. ಇದು ಎಲ್ಲರೂ ಸಾವಿರಾರು ಜನ ಭಕ್ತರು ಬಂದು ಆಂಜನೇಯ ಸ್ವಾಮಿನ ಕೃಪಾ ಕಟಾಕ್ಷರ ಹೊಂದುತ್ತಾ ಇದ್ದಾರೆ. ಎಲ್ಲರೂ ಬನ್ನಿ ಅಂದ್ಬಿಟ್ಟು ನಾನು ಈ ಮೂಲಕ ಕೋರ್ಕೊತಾ ಇದ್ದೀನಿ. ಚಿತ್ರೀಕರಣ ಮಾಡಿದ ಗೋಮಾತಾ ಸರ್ಕಲ್ ಅವ್ರಿಗೂ ಮತ್ತು ಗೋಮಾತಾ ಯೂಟ್ಯೂಬ್ ಅವ್ರಿಗೂ ನಾನು ವಂದನೆಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಇದರಿಂದ ಎಲ್ಲರಿಗೂ ಹೆಚ್ಚಿನ ಒಂದು ಇದಾಗಲಿ, ಭಗವಂತನ ದಯೆ ಎಲ್ಲರಿಗೂ ಇದಾಗಲಿ ಅಂದ್ಬಿಟ್ಟು ಇದಕ್ಕೆ ಕೋರ್ಕೊತಾ ಇದ್ದೀನಿ. ರಕ್ಷಣೆ ಮಾಡಿ ತೀರ್ಥ ಶಕಾರಿ ಪ್ರಸಾದವನ್ನು ಭಕ್ತರು ಕೊಡ್ತಾರೆ. विभाग विशेष ಕನ್ಯಾದಾನವನ್ನು ಮಾಡ್ತಾ ಇದ್ದೀವಿ ಅಂತ ಸಂಕಲ್ಪ ಮಾಡಿದ್ದೀರಾ. ಒಬ್ಬರಾದ್ರೂ ನೀವು 3 ಜನ ದಂಪತಿಗಳು ಎಷ್ಟು ಸ್ವಾಮಿ, ಇಲ್ಲಿ ಗೋಮಾತಾ ಸರ್ಕಲ್ಲು ಮತ್ತು ಗೋಮಾತಾ ಈವೆಂಟ್ ಸ್ಟುಡಿಯೋ ಅಂತ ನಾವು ಒಂದು ಯೂಟ್ಯೂಬರ್ಸು ಇವತ್ತು ವಿಜೃಂಭಣೆಯಿಂದ ನಡೀತಾ ಇದೆ. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಈ ವೆಟೆನರಿ ಹಾಸ್ಪಿಟಲ್ ಡೌನು 31ನೇ ವಾರ್ಡಲ್ಲಿ. ಅದು ನೋಡೋಕ್ಕೆ ತುಂಬ ಆನಂದ ಆಗ್ತಾಯಿದೆ. ಯಾವುದು ನಮ್ಮ ವೀರಾಂಜನೇಯ ಸ್ವಾಮಿನ ಅಭಯ ಆಂಜನೇಯ ಸ್ವಾಮಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ. ಆ ಅಲಂಕಾರದ ಬಗ್ಗೆ ಮತ್ತು ಈ ದಿನದ ಬಗ್ಗೆ ಮತ್ತು ಎಷ್ಟು ಗಂಟೆಗೆ ಪೂಜೆ ಕಾರ್ಯಕ್ರಮಗಳಿದೆ ಮತ್ತು ಭಕ್ತಾದಿಗಳು ಇವತ್ತು ಸಂಜೆ ಏನೇನು ವಿಶೇಷ ಪೂಜೆಗಳಿದೆ ದಯವಿಟ್ಟು ತಿಳಿಸ್ಕೊಡಿ ಸ್ವಾಮಿ. ಚಿಕ್ಕಬಳ್ಳಾಪುರದ ಸಮಸ್ತ ಜನಗಳಿಗೆ ಸಾಕಷ್ಟು ಭಗವಂತನ ಆಶೀರ್ವಾದದಲ್ಲಿ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ನಮ್ಮ ಕ್ಷೇತ್ರದ ಎಲ್ಲ ಭಕ್ತಾದಿಗಳು ವಿಶೇಷ ಅಲಂಕಾರ ಇವೆಲ್ಲನೂ ಹೊಂದಿಕೊಂಡಿದ್ದು
ಈ ಸಮಯದಲ್ಲಿ ಬಂದಿರತಕ್ಕಂಥ ನಮ್ಮ ವಿಡಿಯೋ ಮಹೇಶ್ವರವರಿಗೂ ಸಹ ಇದು ಆಶೀರ್ವಾದ ಸಲ್ಲಿಸ್ತಕ್ಕಂಥದ್ದು ತಮ್ಮ ಭಗವಂತನ ಕೃಪೆ ಮಾತನಾಡಿ ಭಗವಂತನ ಪರವಾಗಿ ಕೊಡ್ತೀನಿ.